ಹಾಯ್ ಡಿಯರ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್. ಇವತ್ತು 15E NCERT ಆದರ್ಶದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿನಲ್ಲಿ ಯಾವ ಕ್ವಶನ್ ಬಂದಿತ್ತು, ಹಾಗೆ ಮಾಡೆಲ್ ಪೇಪರ್ಸು, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ಟಿಕಲ್ಸ್ಗಳ ರಿಲೇಟೆಡಾಗಿ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಟೈಮ್ ಕಡಿಮೆ ಇರೋದ್ರಿಂದ ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾ ಇರೋಣ. ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ, ಆಯಿತಾ? ಫಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾವೆಲಿಂಗ್ ಈಸ್ ಡ್ಯಾಶ್ ಏರ್ವೇಸ್. ಇದಕ್ಕೆ ಫಸ್ಟ್ ಕ್ವಶನ್ ಸೂಪರ್ಲೇಟಿವ್ ಡಿಗ್ರಿ ಇದೆ, ಅಂದಮೇಲೆ ದಾ ಅನ್ನೋದು ಬರಲೇಬೇಕು. ಈ ಮೂರು ಆಪ್ಷನ್ ಇದೆ. ಏರ್ವೇಸ್ ಇಲ್ಲಿ ಇದು ಕೂಡ ಸ್ಪೆಸಿಫಿಕ್ ಆದಂಗೆ ಆಗುತ್ತೆ, ಅದಕ್ಕೆ ದಾ ಇಲ್ಲೂ ಕೂಡ. ಹಂಗಾದರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಇದೊಂದು ಮಾತ್ರ ಉಳಿಯುತ್ತೆ. ಇದು ಸರಿಯಾಗಿರೋ ಆನ್ಸರ್. ದ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾವೆಲಿಂಗ್ ಈಸ್ ದ ಏರ್ವೇಸ್. ಸೊ ಇಲ್ಲಿ ಸ್ಪೆಸಿಫಿಕ್ಕಾಗಿ ಫಾಸ್ಟೆಸ್ಟ್ ಆಗಿರುವಂಥ ಟ್ರಾವೆಲಿಂಗ್ ಮೆಥಡ್ ಯಾವುದು ಅಂತ ಕೇಳಿದಾಗ ದ ಏರ್ವೇಸ್. ನೆಕ್ಸ್ಟ್, ಕಲ್ಪನಾ ಚಾವ್ಲಾ ವಾಸ್ ಡ್ಯಾಶ್ ಗ್ರೇಟ್ ಆಸ್ಟ್ರೋನಾಟ್. ಸೊ ಇದೇನು ಸೂಪರ್ಲೇಟಿವ್ ಡಿಗ್ರಿ ಇಲ್ಲ, ಅದಕ್ಕೆ ಜಸ್ಟ್ ಎ ಅಂತ ಯೂಸ್ ಮಾಡ್ಕೊತೀವಿ. ಚೆಕ್ ಮಾಡಿ, ಇಲ್ಲಿ ಸ್ಟಾರ್ಟಿಂಗ್ ಎ ಇದೊಂದರಲ್ಲೇ ಇರೋದು, ಇದು ಬಿಟ್ಟರೆ ಇನ್ಯಾವುದರಲ್ಲೂ ಇಲ್ಲ. ಹಾಗಾದ್ರೆ ಇಷ್ಟರಲ್ಲೇ ಆನ್ಸರ್ ನಮಗೆ ಸಿಕ್ಬಿಡ್ತು. ಸೊ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಚೆಕ್ ಮಾಡಿದ್ರೆ ಶಿ ವಾಸ್ ದ ಫಸ್ಟ್, ದ ಸೆಕೆಂಡ್, ಈ ಥರ ಬರೋದ್ರಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್, ವಾಕ್ ಫಾಸ್ಟ್ ಯು ಆರ್ ಡ್ಯಾಶ್ ಯಂಗ್ ಪರ್ಸನ್ ನಾಟ್ ಡ್ಯಾಶ್ ಓಲ್ಡ್ ಮ್ಯಾನ್. ಇದಕ್ಕೆ ನೋಡಿ, ಕಾಮನ್ ಆಗಿ ನೀನೊಬ್ಬ ಯಂಗ್ ಪರ್ಸನ್, ಸೊ ಎ ಅಂತ ಬರುತ್ತೆ. ಆಪ್ಷನ್ ಎ ಇದರಲ್ಲಿ ಮಾತ್ರ ಇದೆ, ಇನ್ಯಾವುದರಲ್ಲೂ ಇಲ್ಲ, ಅಂದರೆ ಎಲ್ಲದೂ ಇಲ್ಲೇ ಹೊಡೆದಾಕ್ಬಿಡ್ತೀವಿ. ಸೊ ಕ್ರಾಸ್ ಚೆಕ್ ಮಾಡೋಕ್ಕೆ ಆ್ಯನ್ ಓಲ್ಡ್ ಮ್ಯಾನ್ ಕರೆಕ್ಟಾಗಿದೆ. ಸೊ ಮೂರನೇ ಕ್ವಶನ್ಗೆ ಆಪ್ಷನ್ನೇ ಸರಿಯಾದಂಥ ಉತ್ತರ. ಸರಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಸ್ ಲಾಂಗ್ ನೋಸ್ ಗೀವ್ಸ್ ಹಿಮ್ ಡ್ಯಾಶ್ ಯುನೀಕ್ ಫೀಚರ್. ನೋಡಿ, ಯುನೀಕ್ ಅಂತ ಇರೋದು ಓವೆಲ್ ಲೆಟ್ರ್ ಆದರೂ ಕಾನ್ಸನೆಂಟ್ ಸೌಂಡ್ ಇರ್ತದೆ. ಯುನೀಕ್ ನೀವು ಇಂಗ್ಲೀಷ್ ಟು ಇಂಗ್ಲೀಷಲ್ಲಿ ಬರ್ಕೊಂಡ್ರು ನೋಡಿ ಯುನೀಕ್ ಹಿಂಗೆ ಬರುತ್ತೆ. ಕನ್ನಡದಲ್ಲಿ ಬರ್ಕೊಂಡು ಚೆಕ್ ಮಾಡಿದ್ರು ನೋಡಿ ಯು, ಇದು ವ್ಯಂಜನಾಕ್ಷರ ಕನ್ನಡದಲ್ಲಲ್ವಾ, ಹೀಗಾಗಿ. ಸೊ ಎ ಅಂತ ಇಲ್ಲಿದೆ, ಇದು ಸರಿಯಾದಂಥ ಆನ್ಸರ್. ಯುನೀಕ್, ಯೂನಿಯನ್, ಯುಟೆನ್ಸಿಲ್, ಯೂನಿವರ್ಸಿಟಿ, ಈ ಥರದ್ದೆಲ್ಲ ಪದಗಳಿಗೆ. ನೆಕ್ಸ್ಟ್ ಕ್ವಶನ್ನು, ಅಲೆಕ್ಸ್ ಈಸ್ ಡ್ಯಾಶ್ ಯುರೋಪಿಯನ್ ಹೂ ಲೀವ್ಸ್ ಇನ್ ಡ್ಯಾಶ್ ಐಲ್ಯಾಂಡ್. ಇದು ಅಷ್ಟೇ, ಯುರೋಪಿಯನ್ ಎ ಅಂತ ಬರಬೇಕು. ಸರಿ, ಎರಡು ಕಡೆ ಇದೆ. ಇನ್ ಆ್ಯನ್ ಐಲ್ಯಾಂಡ್, ಇದು ಸರಿಯಾದಂಥ ಉತ್ತರ. ಓಕೆ, ಇದು ಯುರೋಪಿಯನ್, ಇದು ಅಷ್ಟೇ ಓವೆಲ್ ಲೆಟ್ರ್ ಇದ್ರೂ ಕೂಡ ಪ್ರೊನೌನ್ಸಿಯೇಷನ್ ಹೆಂಗಿರುತ್ತೆ ಅಂತಂದರೆ ಕಾನ್ಸನೆಂಟ್ ಸೌಂಡಾಗಿರ್ತದೆ. ಯುರೋಪಿಯನ್ ಕನ್ನಡದಲ್ಲಾರು ಬರ್ಕೊಂಡು ಚೆಕ್ ಮಾಡ್ಬೋದು. ನೆಕ್ಸ್ಟ್, ಗೆಟ್ ಮೀ ಡ್ಯಾಶ್ ಕಿಲೋ ಆಫ್ ಶುಗರ್ ಫ್ರಮ್ ಡ್ಯಾಶ್ ನಿಯರೆಸ್ಟ್ ಗ್ರಾಸರ್. ನೋಡಿ, ಗೆಟ್ ಮೀ ಅ ಕಿಲೋ, 1 ಕಿಲೋ, ಇಲ್ಲಿದೆ. ನಿಯರೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ, ಹಿಂಗಾಗಿ ದ, ಇದು ಸರಿಯಾಗಿರುವಂಥ ಆನ್ಸರ್ ಆಗುತ್ತೆ. ಗೆಟ್ ಮೀ ಅ ಕಿಲೋ ಆಫ್ ಶುಗರ್ ಫ್ರಮ್ ದ ನಿಯರೆಸ್ಟ್ ಗ್ರಾಸರ್. ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ಆನೆಸ್ಟ್ ಮ್ಯಾನ್ ಈಸ್ ಡ್ಯಾಶ್ ನೋಬಲೆಸ್ಟ್ ವರ್ಕ್ ಆಫ್ ಗಾಡ್. ಇದಕ್ಕೆ ಆನ್ಸರ್ ಚೆಕ್ ಮಾಡಿದ್ರೆ ಆನೆಸ್ಟ್, ಇದು ಆನೆಸ್ಟ್ ಈ ಥರ ಬರ್ತದೆ, ಹೀಗಾಗಿ ಆ್ಯನ್ ಅಂತ ಬರಬೇಕು. ಇದಕ್ಕೆ ಆ್ಯನ್ 3 ಕಡೆ ಇದೆ. ನೋಬಲೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ, ಆ್ಯನ್ ಮತ್ತು ದ ಎಲ್ಲಿದೆ, ಇಲ್ಲಿದೆ. ಸೊ ಇದು ನಮಗೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಓಕೆ, ಎಸ್. ಆದರೆ ಹಾಗೆ ಹುಷಾರಾಗಿರಿ, ಈ ಹೆಚ್ಚಿಂದ ಹೋಟೆಲ್, ನೆಕ್ಸ್ಟು ಹಿಸ್ಟ್ರಿ, ಹೀರೋ, ಈ ಥರ ಪದಗಳು ಬಂದಾಗ ಅವು ಕಾನ್ಸನೆಂಟ್ ಸೌಂಡ್ಗಳಾಗಿರ್ತವೆ. ಸೊ ಹೋಟೆಲ್ ಅಂತ ಬರೆಯುವಾಗ ನೋಡಿ, ಬೇಕಾದರೆ ಹೋಟೆಲ್ ಹಿಂಗೆ ಬಂದ್ಬಿಡುತ್ತಲ್ವಾ, ಹೋಟೆಲ್ ನೋಡಿ ಹಿಂಗೆ, ಅದಕ್ಕೆ ಅದ್ರ ಮುಂದೆ ಎ ಅಂತ ಯೂಸ್ ಮಾಡಿಬಿಡ್ತೀವಿ. ಹೋಟೆಲ್, ಹಿಸ್ಟರಿ, ಹೀರೋ, ಹಾರ್ಸ್, ಅವುಗಳ ಮುಂದೆ ಎಲ್ಲ ಎ ಬರುತ್ತೆ. ಆನೆಸ್ಟ್, ಆನರ್, ಆರ್, ಸಮಯ ಹೇಳ್ತೀವಲ್ಲ 1 hour 2 hour 3 hours
ಆಫ್ ಆ್ಯನ್ ಆರ್, ಸೊ ಅವುಗಳು ಬಂದಾಗ ಆ್ಯನನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಐ ಫೌಂಡ್ ಡ್ಯಾಶ್ ಅಂಬ್ರೆಲಾ ಲೈಯಿಂಗ್ ಇನ್ ಡ್ಯಾಶ್ ರೂಮ್. ಐ ಫೌಂಡ್ ಆ್ಯನ್ ಅಂಬ್ರೆಲಾ. ಆ್ಯನ್ ಅಂಬ್ರೆಲಾ ಇಲ್ಲಿದೆ, ಇದೊಂದೇ ಆಪ್ಷನ್. ಆ್ಯನ್ ಅಂಬ್ರೆಲಾ ಲೈಯಿಂಗ್ ಇನ್ ದ ರೂಮ್, ಇದು ಸರಿಯಾಗಿರೋಂಥ ಆನ್ಸರ್ ಆಗುತ್ತೆ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶ್ ಭಗವದ್ಗೀತಾ ಈಸ್ ಡ್ಯಾಶ್ ಹೋಲಿ ಬುಕ್ ಆಫ್ ಇಂಡಿಯಾ. ಇದಕ್ಕೆ ದ ಭಗವದ್ಗೀತಾ ಅಂತ ಬರ್ತದೆ. ದ ಎರಡು ಕಡೆ ಇದೆ. ದ ಭಗವದ್ಗೀತಾ ಈಸ್ ಅ ಹೋಲಿ ಬುಕ್, ಇದು ಸರಿಯಾಗಿರೋದಾಗುತ್ತೆ. ಇಲ್ಲಿ ಹೆಚ್ ಅಂತ ಬಂದಾಗ ನೋಡಿ, ಹೋಲಿ ಹಿಂಗೆ ವ್ಯಂಜನ ಅಕ್ಷರದ ಬರುತ್ತೆ, ಹೋಲಿ. ಸೊ ಹಿಂಗಾಗಿ ಎ ಬರಬೇಕು ಇದಕ್ಕೆ.